ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಬಂಧನ, ಅರೆಸ್ಟ್. ಈಗ ಇದು ಅಧಿಕೃತ ಬಂಧನ ಖಚಿತಪಡಿಸಿದ ಹಿರಿಯ ಪೊಲೀಸ್ ಅಧಿಕಾರಿ. ಈಗ ಜೈಲಾಬೇಲ ಆಗತ್ತೆ. ಈಗ ಅರೆಸ್ಟ್ ಆಗಿದ್ದರೆ ದರ್ಶನ್ ಕೈವಾಡ ಇದರಲ್ಲಿ ಇರೋದು ಸಾಬೀತಾದಂಗೆ ಕಾಣ್ತಾ ಇದೆ. ಬಂಧನ, ಅರೆಸ್ಟ್, ಇಲ್ಲಿ ತನಕ ವಶಕ್ಕೂ ಬಂಧನಕ್ಕೂ ಏನು ವ್ಯತ್ಯಾಸ ಅಂತಂದ್ರೆ ಕೆಲವು ಮಾಹಿತಿಗಳನ್ನು ಪಡೆದ ಬಿಟ್ಟು ಬಿಡಬಹುದು. ಬಂಧನ ಅಂತ ಅಂದ್ರೆ ಇದೀಗ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಮುಂದೆ ಹಾಜರುಪಡಿಸಬೇಕು, ಪೊಲೀಸರು ವಶಕ್ಕೆ ಕೇಳ್ತಾರೆ, ಜೈಲಾಬೇಲ ಶುರುವಾಗುತ್ತೆ. ಈಗ ಕೊಲೆ ಕೇಸ್ನಲ್ಲಿ ನಟ ಬಂಧನ. ಈ ಹಿಂದೆ ಹೆಂಡತಿ ಮೇಲೆ ಕೈ ಮಾಡಿದ ಕಾರಣಕ್ಕಾಗಿ ಬಂಧನಕ್ಕೊಳಗಾಗಿದ್ರು, ಜೈಲು ವಾಸ ಅನುಭವಿಸಿದ್ರು. ಆ ನಂತರ ಹೊರಗೆ ಬಂದಾಗ ಸಾರಥಿ ಸಿನಿಮಾ ಸೂಪರ್ ಹಿಟ್ ಆಗಿ ಆ ನಂತರ ಚಾಲೆಂಜಿಂಗ್ ಸ್ಟಾರ್ ಕೂಡ ಆಗಿದ್ರು. ಬೇರೆ ಆರೋಪಿಗಳು ಕೂಡ ಇದ್ರು, ಒಂದು 10 ಮಂದಿ ಆರೋಪಿಗಳು. ಅವರನ್ನ ಇನೋವಾದಲ್ಲಿ ಕಾಮಾಕ್ಷಿ ಪಾಳ್ಯ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗಿದ್ದಾರೆ. ಅಷ್ಟೇ ದೃಶ್ಯಾವಳಿ ಇದು. ಇದು ಜಿಮ್ ವೇಳೆ ದರ್ಶನ್ ಅವರನ್ನು ಅರೆಸ್ಟ್ ಮಾಡಲಾಗಿದೆ. ಆ ದೃಶ್ಯಾವಳಿ ನಿಮ್ಮ ಮುಂದೆ. ನಡಿ, ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಬೆಳಗ್ಗೆ ರ್ಯಾಡಿಸನ್ ಬ್ಲೂ ಹೋಟೆಲ್ನಿಂದ ಅವರನ್ನು ಅರೆಸ್ಟ್ ಮಾಡಿ ಕರೆತರಲಾಗಿತ್ತು. ಇದೀಗ ಬಂಧನವಾಗಿದೆ. ಇದೀಗ ಪೊಲೀಸರಿಂದ ನಟ ದರ್ಶನ್ ಬಂಧನ, ಕಾಮಾಕ್ಷಿ ಪಾಳ್ಯ ಪೊಲೀಸರಿಂದ ದರ್ಶನ್ ಅರೆಸ್ಟ್. ದರ್ಶನ್ ಜೊತೆ ಇನ್ನಿತರ 10 ಮಂದಿಯನ್ನ ಬಂಧಿಸಲಾಗಿದೆ, ವಶಕ್ಕೆ ಪಡೆಯಲಾಗಿದೆ. ಕೆಳಗಡೆ ಇದಾಕೋ ಸ್ಟ್ಯಾಂಡ್ ಏನು ಹಾಕೊಂಡ್ರು ನನ್ನ ಐಟ ನಿಮ್ಮ ಕ್ಯಾಮ್ರಾ ಮೇಲೆ ಸೇಮ್ ಕ್ಯಾಮ್ರಾ ಹಿಡಿದಿರೋದು ನೋಡ್ರಿ. ಯಾಕೆಲ್ಲ ಇಲ್ಲಿ ಸೈಡಲ್ಲಿ ಇದ್ರೆ ಮೇಲೆ ಎತ್ಕೊಂಡಿಲ್ಲ ಕೈನ. ಯಾರು ಬರೋಲ್ಲ ಬಿಡ್ರಿ, ಆರಾಮ ನಿಂತ್ಕೊಳ್ರ, ಬೈಕ್ ಕೊಡಲ್ಲ. ಓಕೆ, ಸುರೇಶ್ ಇದೀಗ ಅನ್ನಪೂರ್ಣೇಶ್ವರಿ ನಗರದಿಂದ ನೇರ ಸಂಪರ್ಕದಲ್ಲಿದ್ದಾರೆ. ನೋಡಿ, ಇದು ಇನ್ನಿತರ 10 ಮಂದಿಯನ್ನು ಬಂಧಿಸಲಾಗಿದೆ. ಅವರನ್ನು ಕೂಡ ಕಾಮಾಕ್ಷಿ ಪಾಳ್ಯ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗಲಾಗಿದೆ. ಅನ್ನಪೂರ್ಣೇಶ್ವರಿ ನಗರದಿಂದ ಸುರೇಶ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಏನಾಗ್ತಾ ಇದೆ ಸುರೇಶ್ ಅಲ್ಲೀಗ?
ಎಸ್ ಜಯಪ್ರಕಾಶ್ ಶೆಟ್ಟಿ ಈಗಾಗಲೇ ಏನು ನಟ ದರ್ಶನ್ ಮತ್ತು ಪವಿತ್ರ ಗೌಡ ಇಬ್ಬರನ್ನು ಕೂಡ ಪ್ರತ್ಯೇಕವಾಗಿ ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ನಮಗೆ ತಿಳಿದಿರತಕ್ಕಂತಹ ಮಾಹಿತಿ. ಜೊತೆಗೆ ಅವರಿಬ್ಬರನ್ನು ಕೂಡ ಇವರಿಬ್ಬರ ಹೇಳಿಕೆಗಳನ್ನು ಪಡೆದು ಈಗಾಗಲೇ ಏನು ಅರೆಸ್ಟ್ ಅಂತ ಕನ್ಫರ್ಮ್ ಆಗಿರೋ ಹಿನ್ನೆಲೆಯಲ್ಲಿ ಪೊಲೀಸರು ಈಗ ಮತ್ತಷ್ಟು ಅಲರ್ಟ್ ಆಗಿರ್ತಕ್ಕಂಥದ್ದು. ಜೊತೆಗೆ ಬಂದೋಬಸ್ತನ್ನು ಕೂಡ ಹೆಚ್ಚಿನದಾಗಿ ಇಲ್ಲಿ ನಿಯೋಜನೆ ಮಾಡ್ತಾ ಇರ್ತಕ್ಕಂಥದ್ದನ್ನು ಈ ತಾವು ದೃಶ್ಯಾವಳಿಯಲ್ಲಿ ಈಗಾಗಲೇ ನಾನು ತೋರಿಸಿದ್ದೇನೆ. ಜೊತೆಗೆ ಈಗ ಕೆಲವೇ ಕ್ಷಣಗಳಲ್ಲಿ ಅನ್ನಪೂರ್ಣೇಶ್ವರಿ ನಗರ ಠಾಣೆಗೂ ಕೂಡ ಇನ್ನು ಮತ್ತಷ್ಟು ಆರೋಪಿಗಳನ್ನು ಕರೆತರುವಂತಹ ಸಾಧ್ಯತೆಗಳಿದೆ ಅಂತಕ್ಕಂಥದ್ದು ಈಗಿರುವಂತಹ ಸದ್ಯದ ಮಾಹಿತಿ. ಜೊತೆಗೆ ಏನು ಈಗಾಗಲೇ ಅರೆಸ್ಟ್ ಅಂತ ಹೇಳಿ ಕನ್ಫರ್ಮ್ ಆಗಿರೋದ ಹಿನ್ನೆಲೆಯಲ್ಲಿ ಪೊಲೀಸ್ನವರು ಮುಂದಿನ ಪ್ರಕ್ರಿಯೆಗಳು ಅಂದರೆ ಕಾನೂನು ಪ್ರಕ್ರಿಯೆಗಳೇನಿರುತ್ತೆ ಅವರನ್ನು ವೈದ್ಯಕೀಯ ತಪಾಸಣೆ ವೈದ್ಯಕೀಯ ಪರೀಕ್ಷೆಗೆ ಬೋರಿಂಗ್ ಆಸ್ಪತ್ರೆಗೆ ಕರೆದುಕೊಂಡು ಹೋಗುವಂತಹ ಸಾಧ್ಯತೆಗಳು ಕೂಡ ಇರತಕ್ಕಂಥದ್ದು. ಅಂದರೆ ವಿಚಾರಣೆ ಇದನ್ನು ಮುಗಿಸಿದ ನಂತರ ಅವರ ಹೇಳಿಕೆಯನ್ನು ಪಡೆದ ನಂತರ ಇದೆಲ್ಲವೂ ಅಲ್ಲ ವೈದ್ಯಕೀಯ ಪರೀಕ್ಷೆ ಆದ ನಂತರ ಮತ್ತೆ ಅವರನ್ನ ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸುವಂತಹ ಸಾಧ್ಯತೆಗಳು ದಟ್ಟವಾಗಿರ್ತಕ್ಕಂಥದ್ದು. ಇದೆಲ್ಲ ಪ್ರಕ್ರಿಯೆಗಳು ಸುಮಾರು ಮುಗಿಲಿಕ್ಕೆ 3 ರಿಂದ 4 ಗಂಟೆ ಆಗಬಹುದು ಅಂತಕ್ಕಂಥದ್ದು ಈಗಿರುವ ಮಾಹಿತಿ. ಜೊತೆಗೆ 4 ಗಂಟೆ ಸುಮಾರಿಗೆ 4 ರಿಂದ 5 ಗಂಟೆ ಸುಮಾರಿಗೆ ಮ್ಯಾಜಿಸ್ಟ್ರೇಟ್ ಬಳಿಗೆ ಕರೆದುಕೊಂಡು ಹೋಗುವಂತಹ ಸಾಧ್ಯತೆಗಳಿರ್ತಕ್ಕಂಥದ್ದು. ಈಗ ಅವರ ಬಂಧನ ಖಚಿತ ಆದ ನಂತರ ಈಗ ಇಡೀ ಪ್ರಕರಣದ ದಿಕ್ಕೆ ಬದಲಾಗ್ತಾ ಇರ್ತಕ್ಕಂಥದ್ದು ಜಯಪ್ರಕಾಶ್ ಶೆಟ್ಟಿ. ಯಾಕೆ ಅಂತ ನೋಡೋದಾದರೆ ನೋಡಿ, ಈ ಮುಂಚೆ ಕೇವಲ ವಶಕ್ಕೆ ಪಡೆದು ವಿಚಾರಣೆ ಮಾಡುವಂತಹ ಒಂದು ಪ್ರಕ್ರಿಯೆ ಮಾತ್ರ ನಡೀತಾ ಇತ್ತು. ಆದರೆ ಈಗ ಅವರ ವಿಚಾರಣೆ ಆಯಿತು, ಮತ್ತು ಪವಿತ್ರ ಗೌಡ ಅವರ ವಿಚಾರಣೆ ಆಯಿತು. ಜೊತೆಗೆ ಹೆಚ್ಚುವರಿಯಾಗಿ ಪ್ರಕರಣದಲ್ಲಿ ಭಾಗಿಯಾಗಿದ್ದಂತಹ ಮೊದಲು ಏನು 4 ಬಂದು ಶರಣಾಗಿದ್ದರು ಅವರನ್ನು ವಿಚಾರಣೆ ಮಾಡಿದ ನಂತರ ಮತ್ತೆ 3 ಪೊಲೀಸ್ನವರು ವಶಕ್ಕೆ ಪಡೆದು ಅವರನ್ನು ಕೂಡ ಅರೆಸ್ಟ್ ಮಾಡಿದಿರ್ತಕ್ಕಂಥದ್ದು. ಸೊ ಎಲ್ಲರ ಹೇಳಿಕೆಗಳನ್ನು ಗಮನಿಸಿದ ನಂತರ ಆ ಹೇಳಿಕೆಗಳನ್ನು ತುಲನೆ ಮಾಡಿದ ನಂತರ ಇಲ್ಲಿ ದರ್ಶನ್ ಅವರ ಪಾತ್ರ ಇದೆ ಅಂತಕ್ಕಂಥದ್ದು ಖಚಿತ ಆಗಿರೋ ಹಿನ್ನೆಲೆಯಲ್ಲೇ ಈಗ ಅವರನ್ನು ಅರೆಸ್ಟ್ ಅಂತ ಹೇಳಿ ತೋರಿಸಿರ್ತಕ್ಕಂಥದ್ದು. ಸೊ ಈಗ ಮುಂದಿನ ಪ್ರಕ್ರಿಯೆಗಳನ್ನು ಕೂಡ ಅವರು ಕಾನೂನು ಪ್ರಕ್ರಿಯೆಗಳನ್ನು ಈಗಷ್ಟೇ ಜಾರಿಗೊಳಿಸತಕ್ಕಂಥದ್ದು ಶುರುವಾಗಿರ್ತಕ್ಕಂಥದ್ದು ಪ್ರಕ್ರಿಯೆಗಳು. ಈಗ ಈಗ ಸದ್ಯ ಇಬ್ಬರ ಪ್ರತ್ಯೇಕ ವಿಚಾರಣೆ ಆಗ್ತಾ ಇರ್ತಕ್ಕಂಥ ಒಂದು ಪವಿತ್ರ ಗೌಡ ಮತ್ತೊಂದು ನಟ ದರ್ಶನ್ ಇಬ್ಬರದ್ದು ಕೂಡ ಅನ್ನಪೂರ್ಣೇಶ್ವರ ನಗರ ಠಾಣೆಯಲ್ಲಿ ವಿಚಾರಣೆ ಆಗ್ತಾ ಇದೆ. ಇನ್ನು ಕೆಲ ಹೊತ್ತಿನಲ್ಲೇ ಅವರಿಬ್ಬರನ್ನು ಕೂಡ ಮುಖಾಮುಖಿ ಕೂರಿಸಿ ವಿಚಾರಣೆ ಮಾಡುವಂತಹ ಸಾಧ್ಯತೆಗಳು ಕೂಡ ಅದು 2ನೇ ಹಂತ ಅಂದರೆ ಇದೇ ಠಾಣೆಯಲ್ಲೇ ಆಗತಕ್ಕಂಥದ್ದು. ಈ ಇಬ್ಬರ ಹೇಳಿಕೆಗಳನ್ನು ಸಾಮ್ಯತೆಗಳನ್ನು ಗಮನಿಸಿದಂತಹ ತನಿಖಾ ಅಧಿಕಾರಿಗಳು ಏನಿರ್ತಾರೆ ಅವರ ವಿವೇಚನೆಗೆ ತಕ್ಕಂತೆ ಅಂದರೆ ಈಗ ಅವರನ್ನ ಮುಂದಿನ ಪ್ರಕ್ರಿಯೆಗೆ ಏನು ಮಾಡಬೇಕು ಅಂತಕ್ಕಂಥದ್ದನ್ನು ಗಮನಿಸಿ ಅವರ ಮುಂದಿನ ಒಂದು ನಿರ್ಧಾರಗಳನ್ನು ಹೆಚ್ಚುವರಿ ಪೊಲೀಸ್ ಅಧಿಕಾರಿಗಳಿಗೆ ಮಾಹಿತಿಯನ್ನು ನೀಡಿ ಅವರ ಹಿರಿಯ ಅಧಿಕಾರಿಗಳಿಗೆ ನಂತರದ ಪ್ರಕ್ರಿಯೆಗಳನ್ನು ಜಾರಿಗೊಳಿಸ್ತಾರೆ. ಜೊತೆಗೆ ಈಗ ಇರುವಂತಹ ಸದ್ಯದ ಮಾಹಿತಿ ಅಂತಂದರೆ ಇನ್ನೊಂದು ಅರ್ಧ ಗಂಟೆ ಒಳಗಡೆಗೆ ಕಾಮಾಕ್ಷಿಪಾಳ್ಯ ಠಾಣೆಯಿಂದನೂ ಕೂಡ ಮತ್ತಷ್ಟು ಆರೋಪಿಗಳನ್ನು ಇಲ್ಲಿಗೆ ಕರೆತರುವಂತಹ ಸಾಧ್ಯತೆ ಇದೆ. ಇವರನ್ನು ಕರೆತರತಕ್ಕಂತಹ ಉದ್ದೇಶ ಕೂಡ ಹೀಗಿರ್ಬೋದು, ಒಂದು ಎಲ್ಲರನ್ನೂ ಕೂಡ ಪ್ರತ್ಯೇಕ ವಿಚಾರಣೆ ಆಗಿರುವಂಥದ್ದು. ಈಗ ಮತ್ತೆ ಅವರನ್ನ ದರ್ಶನರ ಸಮ್ಮುಖದಲ್ಲೇ ಈಗ ಕೂರಿಸಿ ಅವರನ್ನು ಒಬ್ಬರೊಬ್ಬರಿಗೆ ಏನು ಹೇಳಿಕೆಗಳನ್ನು ಕೊಟ್ಟಿರ್ತಾರೆ ಗೊತ್ತಲ್ಲ, ಆ ಹೇಳಿಕೆಗಳನ್ನು ಸಾಮ್ಯತೆಯನ್ನು ಮಾಡ್ತಕ್ಕಂಥದ್ದು. ಜೊತೆಗೆ ನೋಡಿ ಅಲ್ಲಿ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ದರ್ಶನ್ ಅವರೇ. ಹೀಗಿದ್ರೆ ಈಗ ದರ್ಶನ್ ಅವರ ಹೇಳಿಕೆ ಏನಿದೆ ಇವರ ಇಬ್ಬರ ಹೇಳಿಕೆಗಳು ವ್ಯತಿರಿಕ್ತವಾಗಿದೆಯಾ ಅಥವಾ ಇಬ್ಬರ ಹೇಳಿಕೆಗಳಿಗೆ ಸಾಮ್ಯತೆ ಇದೆಯಾ ಅಂತಕ್ಕಂಥದ್ದನ್ನು ಕೂಡ ಪೊಲೀಸರು ತುಲನೆ ಮಾಡಿ ನೋಡಬೇಕಾಗತ್ತೆ. ಸೊ ಇದೆಲ್ಲವರ ನಂತರ ತನಿಖಾಧಿಕಾರಿಗಳು ಏನಿರುತ್ತೆ ಅವರ ವಿವೇಚನೆಗೆ ತಕ್ಕಂತೆ ಮುಂದಿನ ಪ್ರಕ್ರಿಯೆಗಳನ್ನು ಜಾರಿಗೊಳಿಸ್ತಕ್ಕಂಥದ್ದು. ಸೊ ಸದ್ಯ ಈಗ ಇನ್ನು ಕೆಲವೇ ಕ್ಷಣಗಳಲ್ಲಿ ಮತ್ತಷ್ಟು ಆರೋಪಿಗಳನ್ನು ಇದೇಗೆ ಏನು ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಗೆ ಕರೆತರುವ ನಿಟ್ಟಿನಲ್ಲಿ ಈಗ ಪ್ರಕ್ರಿಯೆಗಳು ಶುರುವಾಗಿರ್ತಕ್ಕಂಥ ನಾವು ಈ ದೃಶ್ಯಾವಳಿಯಲ್ಲಿ ಒಮ್ಮೆ ತೋರಿಸ್ತಾ ಹೋಗ್ತಾನೆ ನಾನೀಗ. ಈ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯ ಮೊದಲ ಕಟ್ಟಡ ಏನಿದೆ, ಮೊದಲ ಹಂತದ ಕಟ್ಟಡ, ಅಲ್ಲಿ ಫಸ್ಟ್ ಫ್ಲೋರ್ನಲ್ಲಿ ಅಲ್ಲಿ ಈಗ ವಿಚಾರಣೆ ಆಗ್ತಾ ಇರತಕ್ಕಂತಹ ಒಂದು ಮಾಹಿತಿ, ಅದರ ಒಂದು ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳು ಅಂದರೆ ವಿಚಾರಣೆ ಮಾಡ್ತಾ ಇರ್ತಕ್ಕಂಥ ದೃಶ್ಯಾವಳಿಗಳು ಇಲ್ಲದೆ ಇದ್ದರೂ ಕೂಡ ಇಲ್ಲಿ ತಮಗೆ ಕಾಣ್ತಾ ಬರ್ತಾ ಇರ್ತಕ್ಕಂಥದ್ದು ತನಿಖೆಯನ್ನು ಮುಗಿಸಿ ಹೊರಗಡೆ ಬಂದಂಥದ್ದು ಹೋಗುವಂಥದ್ದು ಆ ಪ್ರಕ್ರಿಯೆಗಳು. ಜೊತೆಗೆ ಈ ಆರೋಪಿಗಳನ್ನ ಕರೆತರುವ ಬಗ್ಗೆ ಈಗ ಅಲ್ಲಿ ಕೂತು ಏನು ಚರ್ಚೆಗಳನ್ನು ಮಾಡ್ತಾ ಇರ್ತಕ್ಕಂಥದ್ದು. ಜೊತೆಗೆ ಮುಂದಿನ ಪ್ರಕ್ರಿಯೆಗಳ ಬಗ್ಗೆನೂ ಕೂಡ ಒಂದಿಷ್ಟು ಮಾತುಕತೆಯನ್ನು ನಡ್ತಿರ್ತಕ್ಕಂಥದ್ದು ಈಗ ತಾವು ದೃಶ್ಯಾವಳಿಯಲ್ಲಿ ನೋಡ್ತಾ ಇರ್ಬೋದು. ಸೊ ಇನ್ನೇನು ಅಂದರೆ ಕೆಲವೇ ಕ್ಷಣಗಳಲ್ಲಿ ಮತ್ತಷ್ಟು ಆರೋಪಿಗಳನ್ನು ಇಲ್ಲಿಗೆ ಕರೆತಂದು ದರ್ಶನ್ ಅವರ ಸಮ್ಮುಖದಲ್ಲಿ ಮುಖಾಮುಖಿ ಕೂಡ ವಿಚಾರಣೆ ಮಾಡುವಂಥ ಸಾಧ್ಯತೆಗಳಿರ್ತಕ್ಕಂಥದ್ದು. ಅದಾದ ನಂತರ ಮುಂದಿನ ಪ್ರಕ್ರಿಯೆಗಳನ್ನು ತನಿಖಾಧಿಕಾರಿಗಳು ಶುರು ಮಾಡ್ತಾರೆ. ಜಯಪ್ರಕಾಶ್ ಶೆಟ್ಟಿ, ಥ್ಯಾಂಕ್ ಯು ನಿಮ್ಮೆಲ್ಲ ಅಪ್ಡೇಟ್ಸ್ಗಾಗಿ. ಹೋಗಿ ಆರೋಪಿಗಳನ್ನು ಕರ್ಕೊಂಡು ಹೋದಂಥ ದೃಶ್ಯಾವಳಿ ನೀವು ನೋಡ್ತಾ ಇದ್ದೀರಿ. ಇದು ಅನ್ನಪೂರ್ಣೇಶ್ವರಿ ಪೊಲೀಸ್ ಠಾಣಾ ವ್ಯಾಪ್ತಿಯಿಂದ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಆರೋಪಿಗಳು ಒಟ್ಟು 10 ಜನರನ್ನು ಈಗಾಗಲೇ ವಶಕ್ಕೆ ಪಡೆಯಲಾಗಿದೆ.